ನಮ್ಮದು ಬಹುಸಂಸ್ಕೃತಿಗಳ ದೇಶ, ಬಹುಧರ್ಮಗಳ ದೇಶ. ಆದರೆ ಜಾಗತೀಕರಣ, ಆಧುನೀಕರಣ, ನಗರೀಕರಣ ಮತ್ತು ಖಾಸಗೀಕರಣದ ಫಲವಾಗಿ ಏಕ ಸಂಸ್ಕೃತಿಯ ಕಡೆಗೆ ನಾವಿಂದು ವಾಲುತ್ತಿದ್ದೇವೆ. ಇದಕ್ಕೆ ಜಾನಪದ ಉಳಿಸಿ ಬೆಳೆಸುವುದು ಉತ್ತರವಾಗಬಲ್ಲದು. ಏಕೆಂದರೆ ಜಾನಪದ ಸಾಹಿತ್ಯ, ಜಾನಪದ ಸಂಸ್ಕೃತಿ ಇದೆಯಲ್ಲ, ಅದು ಒಂದೇ ಸಂಸ್ಕೃತಿಯಲ್ಲ, ಅದು ಬಹು ಸಂಸ್ಕೃತಿಗಳ ಒಕ್ಕೂಟ. ಜಾನಪದದಲ್ಲಿ ಏಕ ಧರ್ಮವಿಲ್ಲ, ಸಾಂಸ್ಥಿಕ ಧರ್ಮವೂ ಇಲ್ಲ. ಅಲ್ಲಿರುವುದು ಭಕ್ತಿ ಪ್ರಧಾನವಾದ ಧಾರ್ಮಿಕತೆ ಮಾತ್ರ. ಜಾನಪದ ಸಾಹಿತ್ಯದಲ್ಲಿ ಮಾನವೀಯ ಸಂಬಂಧಗಳಿಗೆ, ಮಾನವೀಯ ಮೌಲ್ಯಗಳಿಗೆ, ಸಾಮರಸ್ಯದ ಬದುಕಿನ ಬಗೆಗೆ ಹೆಚ್ಚಿನ ಆದ್ಯತೆ ಇರುವುದನ್ನು ನಾವು ಕಾಣುತ್ತೇವೆ. ಅದರಲ್ಲೂ ಬಹುಮುಖ್ಯವಾಗಿ ಜಾನಪದ ಸಾಹಿತ್ಯ ಕುಟುಂಬವನ್ನು ಗೌರವಿಸಿದ ಸಾಹಿತ್ಯ. ಅದರ ಅಂಗಗಳಾದ ಕೌಟುಂಬಿಕ ಸಂಬಂಧಗಳು ಪ್ರಧಾನ ಸ್ಥಾನ ಪಡೆದಿವೆ. ತಂದೆ ತಾಯಿಯನ್ನು ಗೌರವಿಸುವ, ಹೆಂಡತಿ ಗಂಡನಿಗೆ ನಿಷ್ಠಳಾಗಿರುವ, ಗಂಡ ಹೆಂಡತಿಯನ್ನು ಪ್ರೀತಿಸುವ, ಅಣ್ಣ ತಂಗಿಯರ ಬಂಧುತ್ವ, ಕರುಳು ಬಳ್ಳಿಯ ಪ್ರೀತಿಯ ಚಿತ್ರಣಗಳನ್ನು ಇಲ್ಲಿ ಸಹಜವಾಗಿ ಕಾಣುತ್ತೇವೆ. ನಮ್ಮ ಜಾನಪದ ಸಾಹಿತ್ಯದಲ್ಲಿ ಮೂಡಿ ಬಂದ ಕುಟುಂಬ ಮತ್ತು ಕೌಟುಂಬಿಕ ಮೌಲ್ಯಗಳನ್ನು ಕುರಿತ ಕೆಲವು ವಿಚಾರಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಜಾನಪದ ಸಾಹಿತ್ಯದಲ್ಲಿ ತಾಯಿ ದೇವರ ರೂಪದಲ್ಲಿ ಕಾಣುತ್ತಾಳೆ. ಅದರಲ್ಲಿಯೂ ಗಂಡನ ಮನೆಯಲ್ಲಿರುವ ಮಗಳು ತಾಯಿಯನ್ನು ಅತ್ಯಂತ ಪ್ರೀತಿಯಿಂದ ನೆನೆಯುತ್ತಾಳೆ. ತಾಯಿ ಇದ್ದರೆ ತವರು ಹೆಚ್ಚು ಎಂದು ಭಾವಿಸುತ್ತಾಳೆ. ತನ್ನ ತಾಯಿಯನ್ನು ಕಾಶಿಗೆ ಹೋಲಿಸುತ್ತಾಳೆ. ಭಾರತೀಯರಾದ ನಮಗೆ ಕಾಶಿ ಅತ್ಯಂತ ಪವಿತ್ರವಾದ ಸ್ಥಳ. ಆಕೆ ಹೇಳುತ್ತಾಳೆ, ಕಾಶಿಗೆ ಹೋಗುವುದಕ್ಕೆ ಏಸೊಂದು ದಿನ ಬೇಕ, ಕಾಶಿ ಕುಂತಾಳ ತವರಾಗ, ಕಾಶಿ ಕುಂತಾಳ ತವರಾಗ ಹಡೆದವ್ವ ತಾಸೊತ್ತಿನಾದಿ ತವರೂರ. ಸಮೀಪದಲ್ಲಿರುವ ತಾಯಿಗೆ ಭೇಟಿಯಾಗುವುದೇ ಅವಳಿಗೆ ಕಾಶಿಗೆ ಹೋದಂತೆ ಅನಿಸುತ್ತದೆ. ತಾಯಿ ಇರುವ ತವರು ಕಲ್ಲು ಮುಳ್ಳು ಇಲ್ಲದ ಹಾದಿ. ತಾಯಿ ಪ್ರೀತಿ ತ್ಯಾಗದ ಪ್ರತೀಕವಾಗಿದ್ದಾಳೆ. ತವರು ಮನೆ ಹೆಣ್ಣಿಗೆ ಆತ್ಮವಿಶ್ವಾಸ, ಆಶ್ರಯ ಮತ್ತು ಮುಕ್ತ ಸ್ವಾತಂತ್ರ್ಯದ ನೆಲೆಬೀಡಾಗಿದೆ. ಮಂದಿ ಮಕ್ಕಳೊಳಗ ಚೆಂದಾಗಿ ಇರಬೇಕ, ನಂದಿಯ ಶಿವನ ದಯದಿಂದ. ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿಯ ಬಾಯಾಗ ಇರಬೇಕ. ಮನುಷ್ಯ ಸಮಾಜಜೀವಿ, ಸಂಘಜೀವಿಯಾಗಿದ್ದು ತನ್ನ ಸುತ್ತಲಿನ ಸಮಾಜದಲ್ಲಿ ಹೇಗೆ ಹೊಂದಾಣಿಕೆಯಿಂದ ಬದುಕಬೇಕು ಎನ್ನುವುದನ್ನು ಹೇಳಿಕೊಡುವ ಈ ತ್ರಿಪದಿ ನಮ್ಮ ಉಸಿರು ನಿಂತ ಮೇಲೂ ಹೆಸರು ಉಳಿಯುವ ಹಾಗೆ ಬದುಕಿ ಹೋಗುವುದೇ ಸಾರ್ಥಕ ಜೀವನ ಎನ್ನುವ ಮೌಲ್ಯವನ್ನು ತಿಳಿಸುತ್ತದೆ. ಜಗತ್ತಿನ ಯಾವ ಸಂಪತ್ತಿನ ಮುಂದೆಯೂ ಮಕ್ಕಳ ಸಂಪತ್ತು ದೊಡ್ಡದು ಎಂಬುದು ಹೆಣ್ಣು ಮಗಳ ಅನುಭವವಾಣಿ. ಆಕೆಗೆ ಬಡತನವಿದ್ದರೂ ಚಿಂತೆಯಿಲ್ಲ, ಮನೆ ತುಂಬ ಮಕ್ಕಳಿರಬೇಕು. ಅಂತೆಯೇ ಒಬ್ಬ ಜನಪದ ತಾಯಿ ದೇವರಲ್ಲಿ ಹೀಗೆ ಬೇಡಿಕೊಳ್ಳುತ್ತಾಳೆ, ಬಡತನ ನನಗಿರಲಿ, ಬಹಳ ಮಕ್ಕಳಿರಲಿ, ಮ್ಯಾಲ ಗುರುವಿನ ದಯವಿರಲಿ ಎಂದು ಮಕ್ಕಳ ಫಲವ ಬಯಸಿ ಸೆರಗೊಡ್ಡಿ ಬೇಡಿಕೊಳ್ಳುತ್ತಾಳೆ. ಕರಿಸೀರೆ ಉಡಬ್ಯಾಡ, ಕಡಿವಾನ ಬಿಡಬ್ಯಾಡ, ನಡು ಓಣ್ಯಾಗ ನಿಂತು ನಗಬ್ಯಾಡ, ನಡು ಓಣ್ಯಾಗ ನಿಂತು ನಗಬ್ಯಾಡ ನನ್ನ ಮಗಳೇ, ತವರಿಗೆ ಮಾತು ತರಬ್ಯಾಡ. ಇಂಥ ಚಂದದ ಬುದ್ಧಿ ಮಾತುಗಳನ್ನು ಜಾನಪದ ತಾಯಿ ತನ್ನ ಮಗಳನ್ನು ಕೂರಿಸಿಕೊಂಡು ಹೇಳುವ ಬಗೆ ಕಣ್ಣಲ್ಲಿ ನೀರು ತರಿಸುತ್ತದೆ. ಇಂದಿನ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬ ತಾಯಿಯೂ ಹೇಳಲೇಬೇಕಾದ ಮಾತುಗಳಿವು. ಹುಟ್ಟಿದ ಮನೆಗೆ, ಕೊಟ್ಟ ಮನೆಗೆ ಮಾತು ಬರದಂತೆ ನಡೆದುಕೋ ಎನ್ನುವಲ್ಲಿಯೇ ಅಗಾಧ ಅರ್ಥ ತುಂಬಿದ ಬದುಕಿನ ಮೌಲ್ಯ ಅಡಗಿದೆ. ಹೆಣ್ಣು ಆಗುವುದಕ್ಕಿಂತ ಮಣ್ಣು ಆಗುವುದು ಲೇಸು, ಮಣ್ಣಿನ ಮ್ಯಾಲ ಮರವಾಗಿ, ಮಣ್ಣಿನ ಮ್ಯಾಲ ಮರವಾಗಿ ಹುಟ್ಟಿದರ ಬಂದು ಹೋಗುವವರಿಗೆ ನೆರಳಾಗಿ. ನಮ್ಮ ಜನಪದ ಗರತಿಯ ಈ ಆದರ್ಶ ಭವಿಷ್ಯ ನಮಗೆ ಅರ್ಥವಾಗುವುದು ಕಠಿಣ. ಆ ತಾಯಿಯಲ್ಲಿ ಎಂಥ ಮೇಲ್ಮಟ್ಟದ ಆದರ್ಶವಿದೆ. ಬಂಜೆಯಾಗಿ ವ್ಯರ್ಥವಾಗಿ ಬದುಕುವುದಕ್ಕಿಂತ ಗಿಡವಾಗಿ ಹುಟ್ಟಿ ದಾರಿ ಹೋಕರಿಗೆ ನೆರಳು ಕೊಟ್ಟು, ಹಣ್ಣು ಕೊಟ್ಟು, ಎಲ್ಲರಿಗೂ ಸಹಾಯಕವಾಗುವ ಬದುಕನ್ನೇ ಬದುಕಬೇಕೆಂಬ ಅಪರೂಪದ ಆದರ್ಶವಿದು. ನಾವೆಲ್ಲ ಲೋಕದಲ್ಲಿ ಆಡಿ ಬಂದ ಮಕ್ಕಳ ಕಾಲನ್ನು ನೀರಿನಿಂದ, ಬಹಳವಾದರೆ ಬಿಸಿ ನೀರಿನಿಂದ ತೊಳೆಯುವುದನ್ನು ನೋಡುತ್ತೇವೆ. ಆದರೆ ಜನಪದ ತಾಯಿ ತನ್ನ ಆಡಿ ಬಂದ ಮಗನ ಮುಖ ತೊಳೆಯಲಿಕ್ಕೆ ಬಳಸಿದ್ದು ತೆಂಗಿನಕಾಯಿ ತಿಳಿನೀರು. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ
ತೊಳೆದೇನ. ಆಕೆಗೆ ಗೊತ್ತಿದೆ, ತಾನು ತೊಳೆಯುವ ಮುಖ ಚರ್ಮದ್ದಲ್ಲ, ಬಂಗಾರದ ಮುಖ. ಅದಕ್ಕೆ ಎಲ್ಲರೂ ಬಳಸುವ ನೀರು ಬಳಸಿದರೆ ವ್ಯತ್ಯಾಸವೇನು ಬಂತು? ಬಂಗಾರದ ಮಾರಿ ತೆಂಗಿನ ತಿಳಿ ನೀರು. ಈ ಹೋಲಿಕೆಯೇ ಶಿಷ್ಟಪದ ಸಾಹಿತಿಗೆ ಸಿಗಲಾರದ್ದು. ಅದು ಜನಪದರಲ್ಲಿ ಸಿಗುವ ಅಪರೂಪದ ಪ್ರೀತಿ. ಇಂಥ ಒಂದು ಅಪರೂಪದ ನಿದರ್ಶನವನ್ನು ನಮ್ಮ ಜಾನಪದ ಸಾಹಿತ್ಯ ನಮಗೆ ನೀಡುತ್ತದೆ. ಕೂಲಿ ಮಾಡಿದರೇನ, ಕೋರಿ ಹೊತ್ತರೇನ, ನಮಗ ನಮರಾಯ ಕಡಿಮೇನ, ನಮಗ ನಮರಾಯ ಕಡಿಮೇನ, ಬಂಗಾರ ಮೂಲ ಇದ್ದಂಗ ಮನಿಯಾಗ. ಗಂಡನನ್ನೇ ಇಷ್ಟಪಡುವ ಹೆಣ್ಣೊಬ್ಬಳು ಬಡತನದ ಕಷ್ಟಗಳ ಮಧ್ಯೆಯೇ ಆತನನ್ನು ಸಂಪೂರ್ಣವಾಗಿ ಒಪ್ಪುವ, ಆತ ಯಾವುದರಲ್ಲೂ ಕಡಿಮೆ ಇಲ್ಲ ಎನ್ನುವ ರೀತಿ ಮೆಚ್ಚುವಂಥದ್ದು. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು ಎನ್ನುವ ಬೇಂದ್ರೆಯವರ ಕವಿತೆಯ ಸಾಲಿನಂತೆ ಈ ಮೇಲೆ ಹೇಳಿದ ತ್ರಿಪದಿ ಅನ್ಯೂನ್ಯತೆಯಲ್ಲಿ ಬಾಳುವುದನ್ನು ಹೇಳಿಕೊಡುತ್ತದೆ. ಪ್ರೀತಿಯ ಕನ್ನಡದ ಮನಸ್ಸುಗಳೇ, ಜನಪದರ ವೈವಿಧ್ಯಮಯ ಬದುಕಿನ ಪ್ರತಿಬಿಂಬವೇ ಜಾನಪದ ಸಾಹಿತ್ಯವಾಗಿದೆ. ನಮ್ಮ ಜನಪದರು ತಮ್ಮ ಬದುಕಿನ ಸಂದರ್ಭದಲ್ಲಿದ್ದಂಥ ಸಾಮಾಜಿಕ ಮೌಲ್ಯಗಳನ್ನು, ಕೌಟುಂಬಿಕ ಮೌಲ್ಯಗಳನ್ನು ತುಂಬ ಗಾಢವಾಗಿ ನಂಬಿ ಬದುಕಿದವರು. ಈ ವಿಚಾರ ಜಾನಪದ ಸಾಹಿತ್ಯದಲ್ಲಿ ಪುರುಷನ ಜೀವನಾನುಭವದ ಅಭಿವ್ಯಕ್ತಿಗಿಂತಲೂ ಸ್ತ್ರೀ ಸಂವೇದನೆಗಳಲ್ಲಿ ಹೆಚ್ಚಾಗಿ ನಾವು ಗುರುತಿಸಬಹುದು, ಕಾಣಬಹುದು. ನಮ್ಮ ಜನಪದರು ಸ್ವಾರ್ಥ ಸಾಧನೆಗಾಗಿ ಅನ್ಯರನ್ನು ಹೊಗಳಲಿಲ್ಲ. ನಿತ್ಯ ಜೀವನದಲ್ಲಿ ತಮ್ಮ ಅನುಭವಕ್ಕೆ ಬಂದ ಕಷ್ಟ ಸುಖ, ಏರುಪೇರು, ನೋವು ನಲಿವುಗಳನ್ನು ಮನದುಂಬಿ ಹಾಡಿದ್ದಾರೆ. ಜಾನಪದ ಸಾಹಿತ್ಯ ನಮ್ಮ ಜನಜೀವನದ ಉಸಿರು. ಅದು ಮೊಗೆದಷ್ಟು ಬಸಿಯ ಕೊರತೆ ಕಾರಣದ ಹೊರತೆಯ ನೀರಿನ ಚಿಲುಮೆಯಾಗಿದೆ. ಅತ್ಯಂತ ಸರಳ, ಸಹಜ, ಸೊಗಸಾದ ಭಾಷೆ, ಸುಂದರವಾದ ಶೈಲಿಯಲ್ಲಿರುವ ಈ ಸಾಹಿತ್ಯದಲ್ಲಿ ಕನ್ನಡದ ಸೊಬಗಿದೆ, ಕನ್ನಡದ ತಿರುಳಿದೆ, ಕನ್ನಡದ ಭಾವ ಬೆಡಗಿನ ಚೆಲುವೆಲ್ಲವೂ ಒಡಮೂಡಿದೆ. ಕನ್ನಡ ಸಾಹಿತ್ಯ ದೇವಿಯ ಚೊಚ್ಚಲು ಕೂಸು ಜನಪದ ಸಾಹಿತ್ಯವಾಗಿದೆ. ಚೊಚ್ಚಲು ಕೂಸು ತುಂಬ ಕಾಳಜಿ ಮತ್ತು ಕಕ್ಕುಲಾತಿಯ ಮಗು ಆಗಿರುತ್ತದೆ. ಕನ್ನಡ ಸಾರಸ್ವತ ಲೋಕದಲ್ಲಿ ದೊಡ್ಡ ದೊಡ್ಡ ಪದವಿ ಪಡೆದವರು ಕೂಡ ಜಾನಪದ ಸಾಹಿತ್ಯದ ಬೆಡಗು, ಬಿಣ್ಣಾಣ ಹಾಗೂ ಅದರ ಅಪರೂಪದ ಶ್ರೀಮಂತಿಕೆಯನ್ನು ಕಂಡು ಬೆರಗಾಗಿದ್ದಾರೆ. ಓದಿ, ಆಲಿಸಿ, ಸವಿದು ಅದರ ಸಹಜ ಆಕರ್ಷಕ ಗುಣಕ್ಕೆ ಮಂತ್ರಮುಗ್ಧರಾಗಿದ್ದಾರೆ. ಅದಕ್ಕೆ ಕಾರಣ ಹೃದಯದಿಂದ ಹೃದಯಕ್ಕೆ ನೇರವಾಗಿ ಹರಿಯುವ ಹಿರಿವಳಿಯಂಥ ಈ ಜಾನಪದ ಸಾಹಿತ್ಯವೇ ಕಾರಣವಾಗಿದೆ. ಇದು ಕನ್ನಡ ಸಾಹಿತ್ಯದ ಬಹುದೊಡ್ಡ ಆಸ್ತಿಯೂ ಹೌದು. ಜಾನಪದ ಕಾವ್ಯ ಛಂದಸ್ಸಿನಲ್ಲಿ ತ್ರಿಪದಿಗೆ ಪ್ರಥಮ ಸ್ಥಾನವಿದೆ. 3 ಸಾಲುಗಳುಳ್ಳ ಹಾಡುಗಬ್ಬ ಸಾಹಿತ್ಯ ಇದಾಗಿದೆ. ಅತ್ಯಂತ ಸರಳ, ಸುಂದರವಾದ ಪದಲಾಲಿತ್ಯದಿಂದ ಕೂಡಿದ ಪದ್ಯ ಸಾಹಿತ್ಯ ಇದಾಗಿದೆ. ಈಗ ಮತ್ತಷ್ಟು ತ್ರಿಪದಿಗಳನ್ನು ನಾನು ಪ್ರಸ್ತಾಪಿಸುವೆ. ತಂದೆಯ ನೆನೆದರ ತಂಗಾಳ ಬಿಸಿಯಾಯಿತು, ಗಂಗಾದೇವಿ ನನ್ನ ಹಡೆದವನ, ಗಂಗಾದೇವಿ ನನ್ನ ಹಡೆದವನ ನೆನೆದರ ಮಾಸಿದ ತಲೆಯು ಮಡಿಯಾಯಿತು. ನಮ್ಮ ಜಾನಪದ ಗರತಿಗೆ ಹಡೆದವನನ್ನು, ಹಡೆದಪ್ಪನನ್ನು ನೆನೆಯುವುದು ಸುಖ ನೀಡುತ್ತದೆ. ಅದಕ್ಕೆ ಅವಳು ತಂದೆಯನ್ನು ನೆನೆದರೆ ತಂಗಳವೂ ಬಿಸಿಯಾಗುತ್ತದೆ, ತಾಯಿಯನ್ನು ನೆನಪಿಸಿಕೊಂಡರೆ ಮಾಸಿದ ತಲೆಯು ಮಡಿಯಾಗುತ್ತದೆ ಎಂದು ನಿರೂಪಿಸುತ್ತಾಳೆ. ನೆಲಮೂಲ ಸಂಸ್ಕೃತಿ ಹೊಂದಿದ ಹೆಣ್ಣಿಗೆ ತಾಯಿಯಾಗುವ ಬಯಕೆ, ಹಂಬಲ ಜಗತ್ತಿನಲ್ಲಿ ಅತ್ಯಂತ ಮುಖ್ಯವಾದದ್ದು. ಹೆಣ್ಣಿನ ಜನ್ಮದ ಸಾರ್ಥಕತೆ ಇರುವುದೇ ತಾಯಿಯಾಗುವುದರಲ್ಲಿ ಎಂದು ನಮ್ಮ ಜನಪದರು ಬಲವಾಗಿ ನಂಬಿದ್ದರು. ಹೆಣ್ಣು ಮದುವೆಯಾಗುವುದು, ಗಂಡನ ಮನೆ ಸೇರುವುದು ತಾಯಿಯಾಗುವ ಉದ್ದೇಶದಿಂದಲೇ ಎಂದು ಅವರು ಭಾವಿಸಿದ್ದರು. ಹೆಣ್ಣು ಮಗಳು ಜಗತ್ತಿನಲ್ಲಿ ಯಾವ ಕಷ್ಟ ಬಂದರೂ ತಾನು ಸಹಿಸುವೆ, ಆದರೆ ಬಂಜೆ ಎಂಬ ಪಟ್ಟವನ್ನು ಹೊರುವುದು ತನ್ನಿಂದ ಸಾಧ್ಯವಿಲ್ಲವೆಂದು ಅವಳು ದೇವರಲ್ಲಿ ಕಂದನ ಕೊಡು ಶಿವನೇ ಬಂಧನ ಪಡಲಾರೆ, ಹಂಗಿನ ಬಾನ ಉಣಲಾರೆ, ಹಂಗಿನ ಬಾನ ಉಣಲಾರೆ, ಜಗದಾಗ ಬಂಜೆಂಬ ಶಬ್ದ ಹೊರಲಾರೆ ಎಂದು ಬೇಡಿಕೊಳ್ಳುತ್ತಾಳೆ. ತವರಿನಲ್ಲಿ ತಾಯಿಯನ್ನು ಹುಡುಕುವುದೇ ಕಷ್ಟ. ತವರೆಂದರೆ ತಾಯಂದಿರ ತೇರು. ಅಲ್ಲಿ ಹೆಜ್ಜೆಗೊಬ್ಬಳು ತಾಯಿ ಸಿಗುತ್ತಾಳೆ. ಅವಳು ಹಡೆದ ತಾಯಿ, ಅವಳು ಪಡೆದ ತಾಯಿ, ಬಡಿದ ತಾಯಿ, ನಮ್ಮ ನೆನಪುಗಳನ್ನೆಲ್ಲ ಹೂ ದಂಡಿಯಾಗಿ ಮುಡಿದ ತಾಯಿ. ಹೌದು, ತಾಯಿ ಎಂದರೆ ತವರು, ತಾಯಿ ಎಂದರೆ ತೇರು. ತವರ ಮನೆಯಲ್ಲಿ ತಾಯಿ ಇದ್ದಾಳೆ ಎನ್ನುವುದೇ ಅವಳ ತವರನ್ನು ಕಾಪಾಡುತ್ತದೆ. ಎಲ್ಲವನ್ನೂ ಎಲ್ಲರನ್ನೂ ತಾಯಿ ತನ್ನ ಪ್ರೀತಿ ವಾತ್ಸಲ್ಯದ ಮಡಿಲಲ್ಲಿ ಸಾಕಿ ಸಲಹುತ್ತಾಳೆ. ಕರುಣಾಮಯಿ ತಾಯಿ ಇರುವುದರಿಂದ ತವರು
ತಂಪಿದೆ ಎನ್ನುತ್ತಾ ಗರತಿ ಆ ಮಹಾತಾಯಿಯನ್ನು ಬ್ಯಾಸಿಗೆ ದಿವಸದಲ್ಲಿ ತಂಪು ಸೂಸುವ ಬೇವಿನ ಮರಕ್ಕೆ ಮತ್ತು ತುಂಬಿ ಹರಿಯುವ ಹಿರಿವಳೆ ಗಂಗಾಮಾತೆಗೆ ಹೋಲಿಸುತ್ತಾಳೆ. ಬ್ಯಾಸಿಗೆ ದಿವಸಕ್ಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ. ಹಡೆದವ್ವಳೆಂದರೆ ಸದಾ ನೆರಳು ನೀಡುವ ಬೇವಿನ ಮರ. ಎಂಥ ಬರಗಾಲವೇ ಬರಲಿ ತನ್ನ ಆಂತರ್ಯದ ಜಿಗುಟುತನದಿಂದ ಒಣಗದೆ ಮೈತುಂಬಿಕೊಂಡು ನೆರಳು ಅರಿಸಿ ಬಂದವರಿಗೆಲ್ಲ ತಂಪು ನೀಡುವ ಮರ ಅದು. ಹಾಗೆ ತಾಯಿಯೂ ಕೂಡ ಆಗಿದ್ದಾಳೆ. ತನ್ನ ನೋವು ನುಂಗಿಕೊಂಡು ಮಕ್ಕಳಿಗೆ ಬರೀ ಪ್ರೀತಿ ಹಣಿಸುವ ಹಿರಿಹೊಳೆಯಂತೆ ತಾಯಿ ಎನ್ನುವುದು ಗರತಿಯ ಹೃದಯದ ಮಾತಾಗಿದೆ. ಕೌಟುಂಬಿಕ ನೆಮ್ಮದಿ ಮತ್ತು ಕುಟುಂಬದ ಅಖಂಡತೆಗೆ ತಾಯಿಯೊಬ್ಬಳು ಮದುವೆ ಮಾಡಿಕೊಟ್ಟ ತನ್ನ ಮಗಳಿಗೆ ಬೋಧಿಸುವ ಬಗೆ ಹೀಗಿದೆ. ನೆರೆ ಮನೆಯ ಸಿರಿದೇವಿ ನೀನಾಗು ಮಗಳೇ, ಮನೆಯಾಗ ಭೇದ ಬಗಿಬ್ಯಾಡ, ಮನೆಯಾಗ ಭೇದ ಬಗಿಬ್ಯಾಡ ಕಂದವ್ವ ತುಂಬಿದ ಮನೆಯ ಒಡಿಬ್ಯಾಡ. ಗಂಡನ ಮನೆಯಲ್ಲಿ ಬಾಳಿ ಆ ಮನೆಯನ್ನು ಬೆಳಗಲು ಬಂದ ಹೆಣ್ಣು ಮಗಳು ತನ್ನ ವೈಯಕ್ತಿಕ ಸುಖಕ್ಕಿಂತಲೂ ಇಡೀ ಕುಟುಂಬದವರ ಸುಖ, ಶಾಂತಿ ಮತ್ತು ನೆಮ್ಮದಿಗಾಗಿ ಜೀವನ ಸವಿಸಬೇಕು ಎಂದು ತಾಯಿಯ ಉಪದೇಶವಾಗಿರುತ್ತದೆ. ಕೌಟುಂಬಿಕ ಸೌಖ್ಯದ ಬಗ್ಗೆ, ಅದರ ಸೋಲು ಗೆಲುವಿನ ಬಗ್ಗೆ ಪುರುಷನಿಗಿಂತಲೂ ಹೆಣ್ಣು ಮಗಳ ಜವಾಬ್ದಾರಿಯೇ ಹೆಚ್ಚು ಎಂಬುದನ್ನು ಈ ತ್ರಿಪದಿ ತಿಳಿಸಿಕೊಡುತ್ತದೆ. ಮನುಷ್ಯ ಬದುಕಿನಲ್ಲಿ ಶ್ರೀಮಂತಿಕೆ ಬಂದಾಗ ಬಡವರನ್ನು, ಅಸಹಾಯಕರನ್ನು ನಿಂದಿಸಬಾರದು ಎಂಬುದಕ್ಕೆ ಬಂಗಾರ ಬಳಿಯಿಟ್ಟು ಬೈಬ್ಯಾಡ ಬಡವರನ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಶ್ರೀಮಂತಿಕೆ ಹೋಗಿ ಮತ್ತೆ ಬಡತನ ಬರಬಹುದು. ಶ್ರೀಮಂತಿಕೆ ಶಾಶ್ವತವಲ್ಲ ಎಂದು ನಮ್ಮ ಜನಪದರು ಅರಿತು ಬದುಕಿದವರಾಗಿದ್ದರು. ಉತ್ತಮರ ಗೆಳತನ ಪುತ್ತಾಳಿ ಬಂಗಾರ, ಮತ್ತ ಹೀನರ ಗೆಳತನ, ಮತ್ತ ಹೀನರ ಗೆಳತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ನಿನ್ನ ಗೆಳೆಯರನ್ನು ತೋರಿಸು, ನೀನು ಎಂಥವನೆಂದು ಹೇಳಿಬಿಡುತ್ತೇನೆ ಎನ್ನುತ್ತದೆ ಒಂದು ನಾಣ್ಣುಡಿ. ಗೆಳೆತನ ಎಂಬುದು ಬದುಕಿನ ಅಮೂಲ್ಯ ಆಸ್ತಿ. ಅದು ಗೆಳೆಯರನ್ನು ನಾವು ಆಯ್ಕೆ ಮಾಡುವುದರಲ್ಲಿ ನಿರ್ಧರಿಸಿರುತ್ತದೆ. ಉತ್ತಮ ಗೆಳೆಯರ ಸಂಘ ಬಂಗಾರದ ಬೆಲೆಯನ್ನು ತಂದುಕೊಡುತ್ತದೆ. ಗೆಳೆತನದ ಮೌಲ್ಯವನ್ನು ಮತ್ತು ಮಹತ್ವವನ್ನು ತಿಳಿ ಹೇಳುವ ಈ ತ್ರಿಪದಿ ಸಾರ್ವಕಾಲಿಕ ಸತ್ಯ ದರ್ಶನ ಮಾಡಿಸುತ್ತದೆ. ಮುಂದಿನ ತ್ರಿಪದಿ ಹಾಲುಂಡ ತವರಿಗೆ ಏನೆಂದು ಹರಸಲಿ, ಹೊಳಿದಂಡೆಯಾಗಿರುವ ಕರಕೀಯ, ಹೊಳೆದಂಡೆಯಾಗಿರುವ ಕರಕೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ. ಇಂತಹ ಹೆಣ್ಣು ಮಗಳ ಹಾರೈಕೆ ಪಡೆದ ತವರು ಮನೆ ಸದಾ ಸಮೃದ್ಧವಾಗಿರುತ್ತದೆ. ಕೌಟುಂಬಿಕ ಸಂಬಂಧಗಳೇ ಮರೆಯಾಗುತ್ತಿರುವ ಇಂದಿನ ಆಧುನಿಕ ಸಂದರ್ಭದಲ್ಲಿ ಇಂತಹ ಮೌಲಿಕ ಜಾನಪದ ಸಾಹಿತ್ಯವನ್ನು ನೆನೆಯುವುದಾದರೂ ನಮಗೆ ಇದೆಯಲ್ಲ, ಅದೇ ನಮ್ಮ ಬದುಕಿನ ಪುಣ್ಯವೆನ್ನಬೇಕು, ಸುದೈವ ಎನ್ನಬೇಕು. ಮುಂದಿನ ತ್ರಿಪದಿ ಅತ್ತೆ ಮಾವರಿಗಂಜಿ ಸುತ್ತೇಳು ನೆರೆಗಂಜಿ, ಮತ್ತೆ ಆಳುವ ದೊರೆಗಂಜಿ, ಮತ್ತೆ ಆಳುವ ದೊರೆಗಂಜಿ ನನ್ನ ಮಗಳೇ ಅತ್ತಿ ಮನೆಯೊಳಗ ಬಾಳವ್ವ. ಮರ್ಯಾದೆ ಎಂಬುದು ತುಂಬು ಬದುಕಿಗೆ ಮುಕುಟಮಣಿಯಂತೆ, ಹೊಳಪು ಕುಂದದಂತೆ ನೋಡಿಕೊಂಡು ಹೋಗಬೇಕಾದ ಜವಾಬ್ದಾರಿ ಇಂದಿನ ಎಲ್ಲ ಹೆಣ್ಣು ಮಕ್ಕಳ ಮೇಲಿದೆ. ನೆರೆಹೊರೆಯವರ ಬಾಯಿಗೆ ಸಿಗದಂತೆ ಕೊಟ್ಟ ಮನೆ ಒಳಗೆ ಚಂದದಿಂದ ಬಾಳು ಸಾಗಿಸು ಎನ್ನುವ ಈ ತ್ರಿಪದಿ ಮಗಳ ಮೇಲಿನ ಪ್ರೀತಿ, ಕಾಳಜಿ ಮತ್ತು ಮಮಕಾರವನ್ನು ತೋರಿಸುವುದಲ್ಲದೆ ಬದುಕುವ ದಾರಿಯನ್ನು ತೋರಿಸುತ್ತದೆ. ಮುಂದಿನ ತ್ರಿಪದಿ ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ನಾರಿಯ ಮನವು ಜಾರಿದರ ವನವಾಸ ಎಂಬುದು ಅತ್ಯಂತ ಪ್ರಸಿದ್ಧ ಜಾನಪದ ತ್ರಿಪದಿಯಾಗಿದೆ. ಇದು ಅನಿಶ್ಚಿತ ಮನುಷ್ಯ ಜೀವನ ಮತ್ತು ಹೆಣ್ಣಿನ ಮನಸ್ಸಿನ ಸೂಕ್ಷ್ಮತೆಯನ್ನು ಸೂಚಿಸುತ್ತದೆ. ಹೆಣ್ಣು ಮಗಳು ಸಮಾಜದಲ್ಲಿ ಆತ್ಮಗೌರವದಿಂದ ಬದುಕಬೇಕೆಂಬ ನೀತಿಯನ್ನು ಇದು ಹೇಳುತ್ತದೆ. ಹಾಗೆ ಮಂದಿ ಮಂದಿ ಎಂದು ನಂಬಲು ಹೋದ ಮಂದಿ ಬಿಟ್ಟಾರ ನಡುನೀರ, ಮಂದಿ ಬಿಟ್ಟಾರ ನಡುನೀರ ಮಲ್ಲಯ್ಯ, ತಂದೆ ನನ್ನ ಕೈಯ ಬಿಡಬೇಡ. ದೇವರ ಮೇಲೆ ಇಟ್ಟಿರುವ ಅಚಲವಾದ ನಂಬಿಕೆಯೇ ಕೈ ಹಿಡಿಯುತ್ತದೆ. ಅವರಿವರ ನಂಬಿಕೆಯ ಮಳಲ ರಾಶಿಯ ಮೇಲೆ ಮಾಲು ನಿರ್ಮಿಸಬೇಡ ಎನ್ನುವ ಈ ತ್ರಿಪದಿಯ ಸಾಲುಗಳು ಭಗವಂತನಲ್ಲಿ ಅಚಲ ನಂಬಿಕೆ ಇಡುವಂತೆ ಮಾಡುತ್ತವೆ.
ಒಟ್ಟಾರೆ ಜಾನಪದ ಸಾಹಿತ್ಯ ಮಾನವೀಯ ಮೌಲ್ಯಗಳ ಬೀಡು. ಅಲ್ಲಿ ಕುಟುಂಬವೇ ಪ್ರಧಾನ. ಕೌಟುಂಬಿಕ ಸಂಬಂಧಗಳ ಹಿತಕ್ಕಾಗಿ, ಕಲ್ಯಾಣಕ್ಕಾಗಿ ಜನಪದರು ದುಡಿಯುತ್ತಾರೆ. ನಮ್ಮ ಜನಪದರು ಮಿಡಿಯುತ್ತಾರೆ. ಜನಪದೀಯರು ಹಾಡುವ ತ್ರಿಪದಿಗಳು ಬದುಕಿನ ಎಲ್ಲ ಮಗ್ಗಲಲ್ಲಿಯೂ ಮಾನವೀಯತೆ, ಅಂತಃಕರಣ, ಮನುಷ್ಯತ್ವ ಒಳಿತಿಗಾಗಿ ಹಂಬಲಿಸುವುದು, ಮಾನವೀಯ ಮೌಲ್ಯಗಳ ಗಟ್ಟಿತನವನ್ನು ಕಲಿಸುವುದು ಕಂಡುಬರುತ್ತದೆ. ಒಂದಿಷ್ಟು ಸಮಯ ಮೀಸಲಿಟ್ಟು ಇವುಗಳನ್ನು ಓದಿ ಇತರರಿಂದ ಕೇಳಿ ಅಳವಡಿಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ, ಸಾರ್ಥಕವಾಗುವುದರಲ್ಲಿ ಸಂಶಯವೇ ಇಲ್ಲ.